ಆಮೇಲೆ ಹೆಂಗೆ ಹೇಳ್ತಿದ್ವಿ ಅಂದರೆ ನೋಡಿ ಸರ್, ಜೂನಿಯರ್ ಆರ್ಟಿಸ್ಟ್ ಅಂದರೆ ನಮಗೆ ಈ ಮುಖ ಕಾಣಬಾರ್ದು ಸರ್. ನಮಗೆ ಮುಖ ಕಾಣ್ದಿರೋಂಗೆ ನೀವು ಏನಾದ್ರು ಮಾಡಿ ನಾವು ಮುಂದೆ ನಾವು ಆ್ಯಕ್ಟಿಂಗ್ ಮಾಡೋರಿದ್ದೀವಿ ಸರ್. ನಮ್ಗೆ ಒಳ್ಳೊಳ್ಳೆ ರೋಲ್ ಬರಲಿಕ್ಕಿದೆ. ಹಾಗಾಗಿ ನಾವು ಮುಂದೆ ಸ್ವಲ್ಪ ಬೇರೆ ಬೇರೆ ಸ್ಟಾರ್ ಆಗಲಿಕ್ಕಿದೆ ನಮಗೆ. ಸ್ವಲ್ಪ ದಯವಿಟ್ಟು ನೀವು ಈಗಲೇ ನಮ್ಮನ್ನು ಮುಖ ಕಾಣ್ದಿರೋ ಅಂದಾಗ ಏನು ಮಾಡಿಬಿಟ್ರು, ಒಬ್ಬನು ಆಯ್ತು ಬಾ ಅಂತೇಳಿ ಕರ್ಸ್ಕೊಂಡ್ಬಿಟ್ಟವನೆ. 850 ರೂಪಾಯಿ ಸಂಬಳ. ಸೀತೆ ಸೀರಿಯಲಲ್ಲಿ ನಮಗೆ ರಾಕ್ಷಸನ ಪಾತ್ರ ಹಾಕ್ಬಿಟ್ಟಿದ್ದಾನೆ. ಫುಲ್ ಎಲ್ಲರೂ ಮುಖ ಎಲ್ಲ ರಾಕ್ಷಸನ್ ಥರ ಹಾಕಿ, ಕಿರೀಟ ಎಲ್ಲ ಹಾಕಿ, ಕೈಯಲ್ಲಿ ಕಡ್ಗ ಕೊಟ್ಟು, ಅವ್ನು ಮೇಕಪ್ ಮ್ಯಾನ್ ಅಂತೂ ಬಂದು ಲಿಟ್ರಲಿ ಕತ್ತಿಡ್ದೆ, ಏಯ್ ವಿಗ್ ನನ್ನ ಮಕ್ಕಳ ಕರೆಕ್ಟಾಗಿ ತೊಗೊಂಬಂದಿಡ್ಬೇಕು, ಮತ್ತು ಮುಖ ಬಾರಿಸ್ಬಿಡ್ತೀನಿ ನಾನು. 5 ಜನ. ರಾಮನು ಶರವೇಗದಿಂದ ಬಾಣ ಬಿಡುತ್ತಿದ್ದಾನೆ ನೋಡು ಅಂತ ಹೇಳ್ಬೇಕಲ್ಲಿ. ನಮಗೆ ಡೈಲಾಗ್ ಕೊಟ್ಬಿಟ್ಟಿದ್ದಾರೆ ನಮ್ಮ ಹುಡುಗಂಗೆ, ಗಜ ಅಂತಿದ್ದಾನೆ. ನಮಗೆ ಡೈಲಾಗ್ ಕೇಳಕ್ಕೆ ಬಂದರು. ನಾವು ಡೈಲಾಗ್ ಹೇಳೋದು ಬೇಡ ಕಣ, ಯಾಕೆ ಸ್ವಲ್ಪ ದೂರದಲ್ಲಿ ಇದ್ಬಿಡೋಣ ಅಂತ. ಅವನು ಇಲ್ಲ ನಾ ಹೇಳ್ತೀನಿ ಅಂತ ಅಂದ್ಬಿಟ್ಟು ಅವನು ಯಾರು ನಮ್ಮ ಗಜಾನ ಅವನು ಹೇಳಪ್ಪ ಅಂತಂದ್ರು ಅವರು. ಅವನು ಪಂಬಲ್ ಮಾಡ್ಬಿಟ್ಟ ಅವ್ನು ಡೈಲಾಗು, ಆ ರಾಮ ಅಂದ್ಬಿಟ್ಟ. ಹಿಂಗೆ ಅವ್ನು ಬಂದು ಹಿಂದಿ ಅವ್ನು ಬೇರೆ ಡೈರೆಕ್ಟ್ರು, ಏಯ್ ತೆರಿ ಅಮ್ಮ, ಏಯ್ ತೆರಿ ಮೋ, ತೆರಿ ಓ ಅಂತೇಳಿ ಎಲ್ಲ ಬೈದ್ಬಿಟ್ಟು ಎಲ್ಲರ ಮುಂದೆ. ನಮ್ಮ ಗಜಂಗೆ ಹಿಂದಿ ಬರಲ್ಲ. ಅವ್ನು ಬಂದು ನಮ್ಮ ಹತ್ರ ಕೇಳ್ದ, ಅವ್ನು ಏನಂತ ಅವ್ನು ಅಂತೇಳಿ. ಅವ್ನು ಏನಂತಾನಂತ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ ಎಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಹಿಂಗೆಲ್ಲ ಬೈದ ಅಳ್ತಾ ಕುತ್ಕೊಂಡ್ಬಿಡೋದು ಪಾಪ ಹೋಗಿ. ನಟರು ಯಾವಾಗಲೂ ತನ್ನ ಮಡಲಿಗೆ ಬಂದ ಅವಕಾಶವನ್ನ ಯಾವತ್ತು ಬಿಟ್ಕೊಡ್ಬಾರ್ದು. ಯಾವಾಗ ಬಿಟ್ಕೊಡ್ಬೇಕು ಅಂತಂದರೆ, ನೀನು ಒಂದು ಹಂತಕ್ಕೆ ಹೋದ ಮೇಲೆ ನಿನಗೆ ಇದೇ ಥರದ ಪಾತ್ರ ಮಾಡೋಕ್ಕೆ ಸ್ಪೇಸ್, ಅವಕಾಶ, ಸಕ್ಸಸ್ಸು, ದುಡ್ಡು ಇದೆ ಅಂದಾಗ, ಅದಿಲ್ಲದೆ ಇದ್ದಾಗ ಅದಿಮ್ಕಂಡು ಬಂದಿದ್ದನ್ನು ಇದು ನನ್ನ ತಟ್ಟೆಗೆ ಬಂದು ಊಟ ತಿನ್ಬೇಕು. ನೀವು ಅಲ್ಲಿಗೆ ಬಂದುಬಿಟ್ಟು ಇಲ್ಲ ನಾನು ಅದು ಮಾಡಲ್ಲ ಇದು ಮಾಡಲ್ಲ ಕಷ್ಟ ಆಗ. ನಾನು ಹಂಗೆ ನಮ್ಗೆ ಯಾವ್ದು ಬಂದು ಬಿಡ್ತಿರ್ಲಿಲ್ಲ ನಾವು. 5 ಜನ ಆಗ ಪಂಚಪಾಂಡವ್ರ ಥರ ಹೋಗ್ತಿದ್ವಿ. ಭೂತೈನ ಮಕ್ಕಳು ಅಯ್ಯ ಓದಂಗೆ ಹೋಗ್ತಿದ್ದೀವಿ. 5 ಜನದ್ದು ಭಾಳ ಕ್ವಾಟ್ಲೆ ಇತ್ತು ನಮ್ದು.